ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು 20 to 30 ಗ್ರೀನ್ ಚಿಲ್ಲಿನ ತೊಗೊಂಡು ಸ್ವಲ್ಪ ಜಜ್ಕೋಬೇಕು ಅದನ್ನು. ಸೊ ಅದಾದಮೇಲೆ ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ, ನಾವು ಇದೇನು ಜಜ್ಕೊಂಡಿದ್ವಲ್ಲ ಆ ಪೇಸ್ಟ್ ಥರ ಇರೋದು ಸಿಂಪಲ್ಲಾಗಿ ಜಜ್ಕೊಳ್ಳಿ, ತೀರಾ ನುಣ್ಣಗೇನು ಇರಬಾರ್ದು, ಮೀಡಿಯಮ್ ಆಗಿ. ಸೊ ಅದೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಏನು ಸ್ಪೈಸಿನೆಸ್ ಇರುತ್ತೆ ಅಲ್ಲ ಅದು ಇರಲ್ಲ. ಸೊ ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೆಶ್ಶಾಗಿ ಅವಾಗ ತಾನೇ ಮಾಡ್ಕೊಡ್ಬೋದು, ಬಿಕಾಸ್ ಸಂಡೇ ಅಲ್ವಾ, ಏನಾದರೂ ರೆಸಿಪೀಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಅದಾದಮೇಲೆ ನಾನೊಂದು 1/2 kg ಚಿಕನ್ ತೊಗೊಂಡಿರೋದು ಇದಕ್ಕೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು, ಆ್ಯಸ್ ಆಲ್ವೇಸ್ ಉಪ್ಪು ಅರಿಶಿನ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ 1/2 kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ ಆಗೋಕ್ಕೆ ಬಿಡೋಣ. ಅದಕ್ಕೆ ನಾವೇನು ಹಾಕೋಬೇಕಂದ್ರೆ ಅರಿಶಿನ 1 ಸ್ಪೂನ್, ಒಂದು 1/2 or 1 ಸ್ಪೂನ್ ಇಸ್ ಫೈನ್. ಸೊ ಅದಾದಮೇಲೆ ಒಂದು 2 ಸ್ಪೂನ್ಸಷ್ಟು ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಿ ಕುಕ್ ಆಗೋಕ್ಕೆ ಬಿಟ್ಬಿಡೋಣ. ಸೊ ಇಲ್ಲ, ಅದು ಕ್ಲೋಸ್ ಮಾಡಿದಾಗ ನೀಟಾಗಿ ಕುಕ್ ಆಗುತ್ತೆ. ಸೊ ಬೇಗನೂ ಮಾಡ್ಬೋದು ನಾವು. ಸೊ ಲೆಟ್ ದಟ್ ಕುಕ್. ಓಕೆ, ಅದಾದಮೇಲೆ ಒಂದು 2 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಅದೆಲ್ಲ ನೀಟಾಗಿ ಕುದಿದಾದಮೇಲೆ ಒಂದು 5-6 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಸೊ ಅದೇನಪ್ಪ ಇಟ್ಟು ಅಂತಂದರೆ ಕಾರ್ನ್ಫ್ಲೋರ್. ಆ ಕಾರ್ನ್ಫ್ಲೋರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಿದಾಗ ನಮಗೆ ಈ ಥರ ಟೆಕ್ಸ್ಚರಲ್ಲಿ ಬರಬೇಕು. ಇದು ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ಅರ್ಥ. ನಾನು ನಿಮ್ಗೆ ಅದಕ್ಕೆ ನೀಟಾಗಿ ಅದು ಹೆಂಗೆ ಟೆಕ್ಸ್ಚರ್ ಬರಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಟೈಪ್ ಬಂದರೆ ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಅಂತ ಅರ್ಥ. ಇದನ್ನೊಂದು 5 minutes ಕುಕ್ ಆಗೋಕ್ಕೆ ಬಿಟ್ಬಿಟ್ಟು ತಿನ್ನೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಓಕೆ, ದಿಸ್ ಇಸ್ ಕಾಲ್ಡ್ ಆಂಧ್ರ ಸ್ಟೈಲ್. ಇದು ಸಿಂಪಲ್ ರೆಸಿಪಿ, ಇದು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ.